ರೆಬೆಲ್ ಎಂಬಿಪಿ ಮೈತ್ರಿಯಲ್ಲಿ ಮೊದಲ ಕಂಪನ ಶುರುವಾಗಿದೆ. ಮೈತ್ರಿ ಸರ್ಕಾರದಲ್ಲಿ ಮೊದಲ ಕಂಪನ ಕಾಣಿಸ್ತಾ ಇದೆ. ಈಗ ಮೈತ್ರಿ ಸರ್ಕಾರದಲ್ಲಿ ಮೊದಲ ಕಂಪನ ಕಾಣಿಸಿಕೊಳ್ತಾ ಇದೆ. ಎಂಬಿ ಪಾಟೀಲ್ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ನನ್ನೊಂದಿಗೆ 20 ಶಾಸಕರಿದ್ದಾರೆ. ಎಂಬಿ ಪಾಟೀಲ್ ಹೇಳಿಕೆ ಹಿಂದಿನ ಲೆಕ್ಕಾಚಾರ ಏನು, ಈ ಮೂಲಕವಾಗಿ ಮೈತ್ರಿ ಸರ್ಕಾರಕ್ಕೆ ಯಾವ ಸಂದೇಶವನ್ನ ಇವರು ರವಾನಿಸ್ತಾ ಇದ್ದಾರೆ? ರಾಜ್ಯ ನಾಯಕರ ಯಾವ ಮಾತಿಗೂ ಕೂಡ ಎಂಬಿ ಪಾಟೀಲ್ ಮಣಿತಾ ಇಲ್ಲ. ನನ್ನದೇನಿದ್ರು ಕೂಡ ಹೈಕಮಾಂಡ್ ಜೊತೆಯೇ ನೇರ ಮಾತುಕತೆ ಅನ್ನುವಂತಹ ಹೇಳಿಕೆಯನ್ನ ಎಂಬಿ ಪಾಟೀಲ್ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಮೈತ್ರಿ ಸರ್ಕಾರದಲ್ಲಿ ಮೊದಲ ಕಂಪನವನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಭಿನ್ನಮತೀಯರ ಸಾರಥ್ಯ ವಹಿಸಿರೋರು ಯಾರು ಅನ್ನುವಂತಹ ಚರ್ಚೆ ಇತ್ತು. ಯಾರು ವಹಿಸ್ತಾರೆ ಅನ್ನುವ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇತ್ತು. ಎಂಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಸಾಮರ್ಥ್ಯದ ಬಗ್ಗೆ ಚರ್ಚೆಯಾಗಿತ್ತು. ಇದೀಗ ಎಂಬಿ ಪಾಟೀಲ್ 20 ಶಾಸಕರ ಕುರಿತಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಎಂಬಿ ಪಾಟೀಲ್ ಭಿನ್ನಮತೀಯರ ಸಾರಥ್ಯವನ್ನ ವಹಿಸ್ತಾರಾ? ಭವಿಷ್ಯದಲ್ಲಿ ಮೈತ್ರಿ ಸರ್ಕಾರಕ್ಕೆ ಭರ್ಜರಿ ಶಾಕ್ ಅನ್ನ ಕೊಡುವುದಕ್ಕೆ ಎಂಬಿ ಪಾಟೀಲ್ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವವಾಗ್ತಾ ಇದೆ. ಏನು ನಿರ್ಧಾರ ತಗೊಳ್ಳುವಂತ ಪ್ರಶ್ನೆ ಇಲ್ಲ. ನಾನು ಹೇಳಿದ್ದೇನೆ, ಪರಮೇಶ್ವರ್ ನಮ್ಮ ಪಕ್ಷದ ಅಧ್ಯಕ್ಷರು, ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಸ್ನೇಹಿತರು ಕೂಡ. ಜಾರ್ಜ್ ಅವರು, ದೇಶಪಾಂಡೆ ಅವರು ಹಿರಿಯರು, ನನ್ನ ತಂದೆಯವರ ಸ್ನೇಹಿತರು ಕೂಡ ಆಗಿದ್ದಾರೆ. ಹೀಗಾಗಿ ಬಂದು ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆಯನ್ನು ಮಾಡ್ತಾ ಇದೀವಿ, ವಿಚಾರ ವಿನಿಮಯ ಮಾಡ್ಕೋತಾ ಇದೀವಿ, ಏನಪ್ಪಾ ಏನು ಹೇಗೆ ಅಂತೇಳಿ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡು ಮುಖ್ಯಮಂತ್ರಿ ಆದಂತವರು. ಅವ್ರಿಗೂ ನಮ್ಮ ಪಕ್ಷದಲ್ಲಿ ಆಗಿದಂತ ಬೆಳವಣಿಗೆಗೆ ಸಂಬಂಧ ಇಲ್ಲ. ಅವ್ರು ಮಾಡುವಂತದ್ದು ಏನು ಇಲ್ಲ. ಈ ಕಡೆ ನಮ್ಮದು ಏನೇ ಇದ್ರೂ ಕೂಡ ನಮ್ಮ ಪಕ್ಷದಲ್ಲಿದೆ ಏನು. ಹೀಗಾಗಿ ಅವರಿಗೆ ನಾವು ಏನೋ ಮಾಡ್ತಾ ಇದ್ದೀವಿ. ಅವ್ರು ಕಳ್ಸಿಯಾಗಿ ಬಂದು ಬರ್ತೀನಿ ಅಂದ್ರೂ ಬೇಡ ಅಂತ ಹೇಳಿದೆ. ನಾವು ಸುಮ್ಮನೆ ಮೀಡಿಯಾ ಸುಮ್ಮನೆ ಅನವಶ್ಯಕ ಒಂದು ಕಪ್ ಆಫ್ ಕಾಫಿ ಕುಡಿಯಕ್ಕೆ ಬರ್ಬೇಡ ಅಂತಾರೆ. ಊಟಕ್ಕೆ ಬನ್ನಿ, ನಿಮ್ಗೆ ಯಾರು ಬೇಡ ಅಂತಾರೆ ಅಂತ ಹೇಳಿ. ಅರೆಸ್ಟ್ ಅವ್ರಿಗೆ ನಮಗೆ ಅವರು ತಮ್ಮ ಪಕ್ಷದ ಇದು ಮಾಡುವಂಥದ್ದು. ಅವ್ರ ಮೇಲೆ ನಮ್ಮದು ಏನು ಕೂಡ ಇದಿಲ್ಲ. ನಮ್ದು ಏನೇ ಇದ್ರೂ ನಮ್ಮ ಪಕ್ಷದ ಒಂದು ಒಳಗಡೆ ಇದೆ. ಮತ್ತು ಈಗ ನಾನು ಏಕಾಂಗಿ ಅಲ್ಲ. ನಾವು ಇವತ್ತು ಅನೇಕ ಸ್ನೇಹಿತರು ನಮ್ಮ ಕಡೆ ಕೂಡಿದ್ವಿ. ಸತೀಶ್ ಜಾರಕಿಹೊಳಿ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಸುಧಾಕರ್ ಇರ್ಬೋದು, MTB ನಾಗರಾಜ್ ಇರ್ಬೋದು, ಇನ್ನೂ ಅನೇಕರು, ನಾವೊಂದು 15-20 ಜನ ಇವತ್ತೊಂದು ದಿವಸ ಎಲ್ಲರೂ ಕೂಡ ಇದು ಇದ್ದೀವಿ. ಈಗ ಏನೇ ಒಂದು ನಾವು ಇದು ಮಾಡುವಂಥದ್ದು ಮತ್ತು ನಮ್ದು ಏನೂ ನಿರ್ಧಾರ ತಪ್ಪು ಸಂದೇಶ ಮಾಧ್ಯಮದಲ್ಲಿ ಹೋಗೋದು ಬೇಡ. ನಾನು ನೀನೇನು ಕೂಡ ಅದು ಹೇಳಿದ್ದೀನಿ. ಇಲ್ಲಿ ಯಾರನ್ನು ಪಕ್ಷವನ್ನು ಹೆಂಗೆ ಬಲಿಷ್ಠ ಮಾಡಬೇಕು, ಹೆಂಗೆ ಮುಂದುವರಿಬೇಕು ಅನ್ನೋದು ಹೋಗ್ತಾ ಇದ್ದೀವಿ. ಈಗ ಇಲ್ಲಿಯವರೆಗೆ ನಾನು ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಇದು ನನಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯ ಇದ್ರು. ಏಕೆಂದರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು. ಅವರ ಮನಸ್ಸಿನಲ್ಲಿ ಕೆಲವು ಭಾವನೆಗಳಿರ್ತಕ್ಕಂಥ ನೋವಿನ ಒಂದು ವಿಷಯಗಳೇನಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ದುಡಿಮೆ ಮಾಡಿದ್ದೇನೆ. ಇವತ್ತು ಕಾಂಗ್ರೆಸ್ನ ಕಷ್ಟಕಾಲದಲ್ಲಿ ನಾನು ಆ ಪಕ್ಷದ ಒಂದು ಬೆಳವಣಿಗೆಗೆ ನನ್ನದೇ ಆದಂಥ ಒಂದು ಶಕ್ತಿಯನ್ನು ತುಂಬಿದ್ದೇನೆ. ಯಾತಕ್ಕೆ ನನಗೆ ಈ ರೀತಿಯ ಒಂದು ಲೆಟ್ ಡೌನ್ ಆಯಿತು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲೇ ಅತ್ಯಂತ ನೋವಿರ್ತಕ್ಕಂಥದ್ದು ನಾನು ಗಮನಿಸಿದೆ ಅವ್ರ ಮಾತುಕತೆಯಲ್ಲಿ. ಇವತ್ತು ನನಗೆ ಸಂಬಂಧ ಇಲ್ಲದೆ ಇದ್ದರು, ಯಾಕೆಂದರೆ ಅವ್ರ ಪಕ್ಷದಲ್ಲೇ ಕೆಲವು ತೀರ್ಮಾನ ತೆಗೆದುಕೋಬೇಕಿದ್ರ ಬಗ್ಗೆ. ಯಾಕೆಂದರೆ ನಾನು ಇದರಲ್ಲಿ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಅವರ ಪಕ್ಷದ ತೀರ್ಮಾನ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಈಶ್ವರ್. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಶ್ವರ್, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದಾವೆ. ಸದ್ಯಕ್ಕೆ ಎಂಬಿ ಪಾಟೀಲ್ ನನ್ನ ಜೊತೆ 20 ಶಾಸಕರು ಇದ್ದಾರೆ ಅಂತ ಹೇಳಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ 20 ಶಾಸಕರ ಕುರಿತು ಹೇಳ್ತಾ ಈಗ ಮೈತ್ರಿ ಸರ್ಕಾರಕ್ಕೆ ತಿರುಗೇಟನ್ನ ಕೊಡೋದಿಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬಿ ಪಾಟೀಲ್ ಅಂತ ಹೇಳಿ. ಶಮೀರಾ, ಖಂಡಿತ ಮೊದಲೇ ಮೈತ್ರಿ ಸರ್ಕಾರದ ಮೊದಲನ ಕಂಪನ ಅದರ ಎಂಬಿ ಪಾಟೀಲರ ಮಾತಿನ ಮೂಲಕ ಹೊರಗೆ ಬಂದಿದೆ. ಕಂಪಿಸ್ತಾ ಇದೆ ಮೈತ್ರಿ ಸರ್ಕಾರ ಅನ್ನೋ ಭಾವನೆಯೂ ಕೂಡ ಉದ್ಭವ ಆಗ್ತಿದೆ. ಅದಕ್ಕೆ
ಪ್ರಮುಖವಾದಂತಹ ಕಾರಣ ಕಳೆದ 2-3 ದಿನಗಳಿಂದನೂ ಕೂಡ MB ಪಾಟೀಲ್ ಅವರನ್ನ ಮನವೊಲಿಸೋದಕ್ಕೆ ರಾಜ್ಯ ನಾಯಕರೆಲ್ಲರೂ ಕೂಡ ಅವರ ಮನೆಗೆ ತೆರಳುತ್ತಿದ್ದಾರೆ. ಅವರು ಹಠ ಹಿಡಿದು ಕೂತಿದ್ದಾರೆ. ಜೊತೆಗೆ ಖುದ್ದು ಇವತ್ತು ಕುಮಾರಸ್ವಾಮಿ ಅವರು ಹೋದಂತ ಸಂದರ್ಭದಲ್ಲೂ ಕೂಡ MB ಪಾಟೀಲ್ ಅವರ ಆ ಮಾತಿನ ಶೈಲಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನನ್ನ ಮನೆ ಕುಲ್ಲ ಓಪನ್ ಆಗಿರ್ತದೆ, ಯಾರು ಬೇಕಾದ್ರೂ ಬರಬಹುದು, ಯಾರು ಬೇಕಾದ್ರೂ ಹೋಗಬಹುದು. ಅವರು ಮುಖ್ಯಮಂತ್ರಿ ಒಂದು ಔಚಿತ್ಯದ ಒಂದು ಭೇಟಿಯಾಗಿ ಭೇಟಿ ಅಂತ ಅಷ್ಟೇ ಅವರು ಹೇಳಿರುವಂತದ್ದು. ಅಂದ್ರೆ ಅವರ ಮುಖ್ಯಮಂತ್ರಿಗಳ ಭೇಟಿ ನನಗೆ ಸಮಾಧಾನ ತಂದಿದೆ, ಹರ್ಷ ತಂದಿದೆ, ನನಗೆ ಯಾವುದೇ ಭಿನ್ನಮತ ಇಲ್ಲ ಅಂತ ಒಂದೇ ಒಂದು ಮಾತನ್ನು ಕೂಡ MB ಪಾಟೀಲ್ ಅವರು ಆಡಿಲ್ಲ. ಕುಮಾರಸ್ವಾಮಿ ಅವರು ಕೂಡ ನಾನು ಅವರನ್ನ ಮನವೊಲಿಸಿದ್ದೀನಿ, MB ಪಾಟೀಲ್ ಈಗ ಸರಿ ಹೋಗಿದ್ದಾರೆ ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಕೂಡ ಆಡಿಲ್ಲ. ಹೌದು, ಪಕ್ಷದ ಒಳಗಡೆ ಇರುವಂತಹ ಒಂದು ಆಂತರಿಕ ವಿಚಾರ ಮತ್ತು ನೋವುಗಳನ್ನ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ, ಅದನ್ನ ನಾನು ಕಾಂಗ್ರೆಸ್ನ ನಾಯಕರಿಗೆ ತಲುಪಿಸ್ತೇನೆ ಅಂತ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅಂದ್ರೆ ಕುಮಾರಸ್ವಾಮಿ ಅವರಿಗೂ ಕೂಡ ಎಲ್ಲೋ ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಬಿರುಕನ್ನ ಸರಿ ಮಾಡೋದಕ್ಕೆ ಆಗದೇ ಇರುವಷ್ಟು ರೀತಿಯಲ್ಲಿ ಅದು ಬಿರುಕು ಬಿಟ್ಟಿದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿಯವರ ಮುಖಭಾವದಲ್ಲೂ ಕೂಡ MB ಪಾಟೀಲ್ ಅವರ ಜೊತೆ ನಡೆದಂತ ಸಂಧಾನ ವಿಫಲತೆಯನ್ನ ಎದ್ದು ತೋರಿಸ್ತಾ ಇತ್ತು. ಹಾಗಾಗಿ ಅದರ ಮುಂದುವರಿದ ಭಾಗವಾಗಿ ಕುಮಾರಸ್ವಾಮಿಯವರು ಬಂದು ಹೋದ ನಂತರದಲ್ಲಿ MB ಪಾಟೀಲ್ ಅವರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ನಾನು ಏಕಾಂಗಿ ಅಲ್ಲ, ನನ್ನ ಜೊತೆ 20 ಜನ ಶಾಸಕರಿದ್ದಾರೆ ಅನ್ನೋ ಮಾತಿದೆಯಲ್ಲ, ಆ ಮಾತಿನ ಹಿಂದಿರಬಹುದಾದಂತ ಲೆಕ್ಕಾಚಾರಗಳು ಈಗ ರಾಜ್ಯ ರಾಜಕೀಯದಲ್ಲಿ ಹಲವಾರು ವಿಶ್ಲೇಷಣೆಗೆ ಒಳಪಡ್ತಿದ್ದೇವೆ. ಅಂದ್ರೆ ಸ್ಪಷ್ಟವಾಗಿ ನಿನ್ನೆ ಮೊನ್ನೆಯಿಂದನೂ ಕೂಡ ಶಾಂಗ್ರಿಲಾ ಹೋಟೆಲ್, ಪರಮೇಶ್ವರ್ ಅವರ ಮನೆ, ಹೀಗೆ ಅನೇಕ ರೀತಿಯಲ್ಲಿ ಒಂದು ಸಭೆಗಳು ನಡೀತಾ ಇದ್ದಾವೆ, ಭಿನ್ನಮತೀಯರ ಸಭೆಗಳು. ಏನು ಮಾಡಬಹುದು ಮುಂದಿನ ಹಂತದಲ್ಲಿ ಅಂದ್ರೆ ತೀವ್ರವಾಗಿ ಉತ್ತರ ಕರ್ನಾಟಕಕ್ಕೆ ಸೇರಿದಂತ HK ಪಾಟೀಲ್, ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಇವರು ಯಾರೂ ಕೂಡ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ನಾಯಕರುಗಳಲ್ಲ, ಅತಿ ದೊಡ್ಡ ನಾಯಕರುಗಳು. ಹಾಗಾಗಿ DK ಶಿವಕುಮಾರ್ ಅವರಷ್ಟೇ ಚರಿಷ್ಮಾ HK ಪಾಟೀಲ್ರಿಗೂ ಇದೆ, ಮತ್ತೆ MB ಪಾಟೀಲ್ರಿಗೂ ಕೂಡ ಇದೆ, ಸತೀಶ್ ಜಾರಕಿಹೊಳಿಗೂ ಕೂಡ ಇದೆ. ಸಂಘಟನೆ ಮಾಡುವಂತ ಸಾಮರ್ಥ್ಯ, ಶಕ್ತಿ ಎಲ್ಲವೂ ಕೂಡ ಇದೆ ಮತ್ತು ಪಕ್ಷದಲ್ಲಿ ನಿಷ್ಠರು ಕೂಡ ಹೌದು. ಹಾಗಾಗಿ RV ದೇಶಪಾಂಡೆ ಅಷ್ಟೇ ಪ್ರಬಲರು ಕೂಡ ಇವರೆಲ್ಲರೂ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗಿಲ್ಲದ ಮಾನ್ಯತೆ, ಅವರಿಗಿಲ್ಲದ ವರ್ಚಸ್ಸು, ನಮ್ಮ ಕಡೆಗಣನೆಗೆ ಕಾರಣ ಏನು ಅನ್ನೋದು ಈ ಎಲ್ಲ ನಾಯಕರ ಪ್ರಶ್ನೆ ಆಗಿರುವಂತದ್ದು. ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಕಡಿಮೆ ಆಗಿರೋದ್ರಿಂದ ಆ ಎಲ್ಲಾ ಲೆಕ್ಕಾಚಾರದಲ್ಲಿ MB ಪಾಟೀಲ್ ಅವರ ಈ ಮಾತು ಮೈತ್ರಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಮತ್ತು ಮೊದಲ ಕಂಪನ ಅಂತ ಹೇಳಬಹುದು. ಶಮೀರಾ, ಓಕೆ, ಥ್ಯಾಂಕ್ ಯು ಈಶ್ವರ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಲು ಲಿಂಗಾಯತ ಸ್ವಾಮೀಜಿ ಆಗಿರುವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಶರಣಾರ್ಥಿ ಸರ್, ಈಗ ಸಚಿವ ಸಂಪುಟದಲ್ಲಿ ಈ ಬಾರಿ ನಾವು ಗಮನಿಸೋದಾದ್ರೆ ಲಿಂಗಾಯತರನ್ನ ಸಾಕಷ್ಟು ರೀತಿಯಲ್ಲಿ ಕಡೆಗಣಿಸಲಾಗಿದೆ. MB ಪಾಟೀಲ್ರಿಂದ ಹಿಡಿದು ಪ್ರಮುಖ ಹಿರಿಯ ನಾಯಕರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ ಅಂತ ಹೇಳಿ ಬಹುತೇಕ ಹಿಂದೆ ಯಾವುದೇ ಸರ್ಕಾರಗಳು ಬಂದಾಗ್ಯೂ ಸಹ ಹಿಂದೆ ಜಯೇಶ್ ಪಟೇಲ್ ಸರ್ಕಾರದಲ್ಲಿ ಸಮುದಾಯಕ್ಕೆ ತಕ್ಕಗೆ ಪ್ರಾತಿನಿಧ್ಯ ಇತ್ತು. ನಂತರದಲ್ಲಿ ಧರ್ಮಸಿಂಗ್ ಅವರ ಅವಧಿಯಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ರು. ಯಡಿಯೂರಪ್ಪನವರ ಪೀರಿಯಡ್ ನಲ್ಲಿ ಸಹ 11 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು. ನಮ್ಮ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಸಹ ಸುಮಾರು 7 ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು. ಈ ಸರ್ಕಾರ ಅವಧಿಯಲ್ಲಿ ಕನಿಷ್ಠ ಅಂದ್ರೆ ಸಹ 6 ಜನ ಕೊಡ್ತಾರೆ ಅನ್ನೋದು ವಿಶ್ವಾಸ ಇತ್ತು. ನಾನು ಸಹ ಮಾಧ್ಯಮಗೋಷ್ಠಿ ಮೂಲಕ ಒತ್ತಡ ಹಾಕಿದ್ದೆ. ಅದು 4 ಜನ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಅಷ್ಟು ತೃಪ್ತಿ ತಂದಿಲ್ಲ. ಕನಿಷ್ಠ ಇನ್ನಿಬ್ಬರಿಗಾದ್ರೂ ಕೊಡ್ಬೇಕಾಗಿತ್ತು ಅಂತ. ಇದರ ಜೊತೆಯಲ್ಲಿ ಲಿಂಗಾಯತ ಶತಮಾನದ ಹೋರಾಟವಾಗಿರ್ತಕ್ಕಂತ ಲಿಂಗಾಯತ ಸಮುದಾಯದ ಒಂದು ಚಳುವಳಿಗೆ ಪ್ರಾಮಾಣಿಕವಾಗಿ ದುಡ್ಡಿರ್ತಕ್ಕಂತ MB ಪಾಟೀಲ್ ಅವರು ಮತ್ತು ಹೊರಟ್ಟಿ ಅವರು ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲೇ ಒಂದ್ ಕಡೆ ಕಾಣಾರಂತ ಶಕ್ತಿಗಳು ಉಭಯ ಪಕ್ಷಗಳ ವರಿಷ್ಠರಿಗೆ ಇದ್ರ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೇನೋ ಅನ್ನುವಂತ ಒಂದು ಅನುಮಾನ ವ್ಯಕ್ತವಾಗ್ತಿದೆ ಅಂತ. ಅಲ್ಲಿ ಹೊರಟ್ಟಿ ಅವರು ಮತ್ತು ಈ ಕಡೆ MB ಪಾಟೀಲ್ ಬಿಟ್ಟಿರ್ತಕ್ಕಂಥ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮತ್ತು ಲಿಂಗಾಯತ ಚಳವಳಿ ಹೋರಾಟಗಾರರಲ್ಲಿ ಇವರಿಬ್ಬರನ್ನ ಬಿಟ್ಟಿರೋ ಉದ್ದೇಶ ಏನು? ಎಲ್ಲೇ ಒಂದ್ ಕಡೆ ಸಂಬಂಧಪಟ್ಟಂತ ಪಕ್ಷದ ಮುಖಂಡರಿಗೆ ಎಲ್ಲೇ ಒಂದ್ ಕಡೆ ಕಾಣಲಾರಂತ ಶಕ್ತಿಗಳು ಅಥವಾ ಲಿಂಗಾಯತ ಚಳವಳಿಯನ್ನ ವಿರೋಧಿಸುವಂತ ಶಕ್ತಿಗಳು ತಪ್ಪು ಗ್ರಹಿಕೆ ಮಾಡಿ ಇವರನ್ನ ಸಚಿವ ಸ್ಥಾನ ವಂಚಿತರನ್ನಾಗಿ ಮಾಡಿದ್ದಾರೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಿದೆ. ಈ ದೃಷ್ಟಿಯಲ್ಲಿ ಕೂಡಲೇ ಅದಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿದ ಒಳಗೆ ರಾಷ್ಟ್ರೀಯ ಪಕ್ಷದ ಮುಖಂಡರು ಮತ್ತು ಈ ಸಂಬಂಧಪಟ್ಟಂತ ಮುಖಂಡರುಗಳು ಇದ್ರಿಗೆ ಪ್ರತಿಕ್ರಿಯೆ ಕೊಡುವಂತ ಪ್ರಯತ್ನ ಮಾಡಬೇಕು. ಯಾವ ಆಧಾರದ ಮೇಲೆ ಈಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಚಳವಳಿಯಲ್ಲಿ ಇವರಿಬ್ಬರು ದುಡಿಸ್ಕೊಂಡಿದ್ರು, ಪಕ್ಷಾತೀತವಾಗಿ ನಡೆದ ಹೋರಾಟ. ಅದರಲ್ಲಿ ಇವರಿಬ್ಬರು ಪ್ರಾಮಾಣಿಕವಾಗಿ ತನು ಮನ ಧನದಿಂದ ಕುಡಿಸ್ಕೊಂಡಿದ್ರು ಪ್ರಾಮಾಣಿಕವಾಗಿ ಸಮುದಾಯಕ್ಕೆ ಒಂದು ನ್ಯಾಯ ಸಿಗಲಿ ಅಂತೇಳಿ. ಇವರಿಬ್ಬರನ್ನ ಕೈ ಬಿಟ್ಟಿದ್ದು ಎಲ್ಲೇ ಒಂದ್ ಕಡೆ ಸಮುದಾಯದ ಅನುಮಾನ ವ್ಯಕ್ತವಾಗ್ತದೆ, ನೋವಾಗ್ತದೆ. ಇದ್ರ ಮುಂದೆ ಇದನ್ನ ಏನಾಗ್ತವೆ ಆ ಪಕ್ಷಗಳ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀಳುವಂತ ಸಾಧ್ಯತೆ ಇದೆ ಅಂತ ಕೂಡಲೇ ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸ್ಕೊಳ್ತಾನಂತ ವಿಶ್ವಾಸ ನಮ್ಮದಾಗಿದೆ. ಅದು ಯಾವ ಕಾರಣಕ್ಕೋಸ್ಕರ ಆಗಿದ್ದಾರೆ, ಅದು ಮತ್ತೊಬ್ಬರಿಗೆ ಅವಕಾಶ ಕೊಡೋಕ್ಕೋಸ್ಕರ ಕಾರಣ ಆಗಿದಾರೋ ಅಥವಾ ಇನ್ನು ಮತ್ತೊಬ್ಬ ಇದು ಏನೋ ಬೇರೆ ಯಾವ ಕಾರಣಕ್ಕಾಗಿದ್ದಾರೆ ಅಂತೇಳಿ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಟ್ರೆ
ಸಮಾಜ ಜನರಿಗೆ ಸತ್ಯ ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ಸಮಾಜ ಜನರಿಗೆ ಆಗಲಿ ಏನಾಗಿದೆಪ್ಪ ಅಂದ್ರೆ ಇವರಿಬ್ಬರು ಪ್ರಾಮಾಣಿಕ ಹೋರಾಟ ಮಾಡಿದ್ರು, ಇದು ಸಹಿಸಕ್ ಆಗ್ಲೇ ಇಲ್ಲ ಆ ಪಕ್ಷದ ಮುಖಂಡರಿಗೆ. ಆ ಹಿನ್ನೆಲೆ ಒಳಗೆ ಒಂದು ಹೋರಾಟವನ್ನು ಹತ್ತಿಕ್ಲಿಕ್ಕೋಸ್ಕರ ಇವರಿಬ್ಬರನ್ನ ಕಡೆಗಣಿಸಿದ್ರೇನೋ ಅಂತ ಒಂದು ಅನುಮಾನ ಎಲ್ಲೇ ಒಂದ್ ಕಡೆ ಈ ಭಾಗದ ಜನರಿಗೆ ವ್ಯಕ್ತವಾಗ್ತಿದೆ. ಅನುಮಾನವನ್ನ ಸರಿಪಡಿಸೋದ್ರ ಒಳಗೆ ಕೂಡಲೇ ಸಂಬಂಧಪಟ್ಟವರು ಪ್ರಯತ್ನ ಪಟ್ರೆ ಅದರಿಂದ ಸಮುದಾಯಕ್ಕೂ ಸಹ. ಓಕೆ, ಧನ್ಯವಾದ ಸ್ವಾಮೀಜಿಗಳೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆಯಾಗಿ ಈಗ ಎಂಬಿ ಪಾಟೀಲ್ರನ್ನ ಅದೇ ರೀತಿಯಾಗಿ ಬಹುತೇಕ ಲಿಂಗಾಯತ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಕಡೆಗಣಿಸ್ತಾ ಇದೆ. ಇದರ ಪರಿಣಾಮವನ್ನ ಮುಂದೆ ಎದುರಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ 20 ಶಾಸಕರು ನನ್ನ ಜೊತೆ ಇದ್ದಾರೆ ಅಂತ ಹೇಳಿ ಎಂಬಿ ಪಾಟೀಲ್ ರವರೇ ಖುದ್ದಾಗಿ ಹೇಳಿದ್ದಾರೆ. ಇನ್ನು ಎಲ್ಲ ಬೆಳವಣಿಗೆಗಳ ನಡುವೆ ಎಂಬಿ ಪಾಟೀಲ್ ನಿವಾಸಕ್ಕೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಆಗಮಿಸಿದ್ದಾರೆ. ಹಾಗಾಗಿ ಎಚ್.ಸಿ. ಮಹದೇವಪ್ಪ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಸದ್ಯಕ್ಕೆ ಎಡೆಮಾಡಿ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಎಚ್.ಸಿ. ಮಹದೇವಪ್ಪ ಭೇಟಿ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಅತೃಪ್ತರ ಜೊತೆ ಮೊದಲ ಬಾರಿಗೆ ಎಚ್.ಸಿ. ಮಹದೇವಪ್ಪ ಕಾಣಿಸಿಕೊಂಡಿದ್ದಾರೆ. ಈಗ ಅತೃಪ್ತರ ಜೊತೆಗೆ ಮೊದಲ ಬಾರಿ ಕಾಣಿಸಿಕೊಂಡಿದ್ರಿಂದಾಗಿ ಸಹಜವಾಗಿ ಯಾವೆಲ್ಲ ಮಾತುಕತೆ ಇಲ್ಲಿ ನಡೆಯುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಇದೆ. ಒಂದ್ ಕಡೆಯಲ್ಲಿ ಎಂಬಿ ಪಾಟೀಲ್ ಹೇಳಿರುವ ರೀತಿಯಲ್ಲಿ ನನ್ನ ಜೊತೆಗೆ 20 ಶಾಸಕರಿದ್ದಾರೆ, ಅದರ ಜೊತೆಗೆ ಇದೀಗ ಎಚ್.ಸಿ. ಮಹದೇವಪ್ಪ ಕೂಡ ಎಂಬಿ ಪಾಟೀಲ್ ನಿವಾಸಕ್ಕೆ ಆಗಮಿಸಿರೋದ್ರಿಂದಾಗಿ ಇವರ ನಡುವೆ ಯಾವ ರೀತಿಯಾದಂತಹ ಮಾತುಕತೆ ನಡೀಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಸಹಜವಾಗಿ ಬಿಲ್ಡ್ ಆಗ್ತಾ ಇದೆ. ಸದ್ಯಕ್ಕೆ ಇದೀಗ ಅತೃಪ್ತರ ಜೊತೆಗೆ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಸಚಿವ ಸಂಪುಟ ರಚನೆ ಇರಬಹುದು, ಅದಕ್ಕೂ ಮೊದಲು ಖಾತೆ ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳಿ ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಎಚ್.ಸಿ. ಮಹದೇವಪ್ಪ ಅವರು ಅತೃಪ್ತರ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಎಂಬಿ ಪಾಟೀಲ್ ನಿವಾಸಕ್ಕೆ ಎಲ್ಲರೂ ಕೂಡ ಬಂದು ಹೋದ್ರು, ಆದ್ರೆ ಯಾರ ಜೊತೆಗೂ ಕೂಡ ಮಣಿದಿಲ್ಲ ಎಂಬಿ ಪಾಟೀಲ್. ಈಗ ಎಚ್.ಸಿ. ಮಹದೇವಪ್ಪ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ.